ಯಾಕೋ ನನ್ನ ಬ್ಯಾಗೆಲ್ಲ ತೆಗ್ದು ಹೊರಕ್ಕೆ ಹಸ್ತಿದೀಯಾ? ಇರಬೇಡ ನಮ್ಮ ಮನೆಯಂಗೆ ನೀನು ಹಿಂಗೆಲ್ಲ ಮಾತಾಡಿ ನಮ್ಮ ಮೇಲೆ ಗಾಂಚಲಿ ಮಾಡಂಗಿದ್ರೆ ನೀನು ಇರಲೇಬೇಡ. ಸಂಗೀತ ಏನಾದರೂ ಮಾತಾಡವಳ ನಿನ್ನ ಮೇಲೆ ಏನಾದರೂ ಮಾತಾಡಿದಾಳ? ನಿನ್ನೇನಾದರೂ ಅಂದಿದ್ದಾಳ ಅವಳು? ನಿನ್ನೇನೇನು ಒಂದು ಮಾತು ಅಂದಿಲ್ಲ ಬಿಡು. ನಮ್ಮ ಮನೆಗೆ ಐತೆ, ನಾವು ನೋಡ್ಕೊಂಬಲ್ಲ ಇನ್ನು ಯಾರು ನೋಡ್ಕೊಂತಾರೆ ಅಂತ ಹೇಳಿ ಒಂದು ಮಾತು ಅವಳು ಹೇಳಿದಾಳೆ ಹೊರ್ತೂ ನಿಮ್ಮ ಮನೆಗೆ ಇಕ್ಕೆ ಬೇಡ್ರಿ ನಿಮ್ಮಮ್ಮ ಇನ್ನ ಅಂತ ಅವಳು ಯಾವತ್ತೂ ಹೇಳಿಲ್ಲ. ನೀನು ಅಂತಾಳ ಮೇಲೆ ಹಂಗೆ ಮಾತಾಡೋದು. ಅವಳು ಯಾವತ್ತೂ ನಿನ್ನ ಮೇಲೆ ಕೇಳಿ ಬಯಸಿಲ್ಲ, ಕೇಣಿ ಮಾಡಿಲ್ಲ, ಏನೂ ಮಾಡಿಲ್ಲ. ಸುಮ್ಮನೆ ಅವಳ ಮೇಲೆ ನೀನು ಹಿಂಗೆ ಮಾತಾಡ್ತೀಯಲ್ಲ, ಅವರೇ ಹೆಚ್ಚಾದ್ರ ನಿನಗೆ? ಅವಳು ನಾನು ಇರ್ಬೇಕಾರೆ ಅವಳ ಹತ್ರ ನೀನು ಏನಮ್ಮ ನೀನು ಜಗಳ ಮಾಡೋದು? ಏನಕ್ಕೆ ನೀನು ಜಗಳ ಮಾಡೋದು ಅಂತ ಫಿಟ್ಟಿಂಗ್ ಇಕ್ಕಿದ್ಲೇನ? ಅಕ್ಕ ತಂಗಿಯರಿ ಓಸಾರು ಇಂತಾರೆ ಆಗ್ಯವ್ರಿ. ಒಬ್ರಿಗಿನ್ನ ಒಬ್ರು ಎಲ್ಲಾರನ್ನೂ ಎದುರಿಸ್ಕೊಂಡು ಅತ್ತೆ ಮಾಮ್ಗಳ್ನು ಎಲ್ಲಾರನ್ನೂ ಎದುರಿಸ್ಕೊಂಡು ಬರೀ ಹಿಂಗೆ ಕಾಪುರ ಮಾಡ್ತಾ ಇದ್ದೀರಾ. 4 ಜನನು ಅಂತಾರೆ, ನಿಮ್ಮಮ್ಮ ಏನು ಅಂತಾಳೆ. ನೀವು ಎಂತಾರಂದ್ರೆ ನೀವು ನಿಮ್ಮಪ್ಪ ಹೇಳ್ದಂಗೆ ಕೇಳ್ಕೊಂಡು ಹೆಂಗೆ ನಿಮ್ಮಪ್ಪ ಹೆಂಗಿದ್ನ ಹಂಗೆ ನೀವು ತವ್ರ ಮನೆಗೆ ಹೆಂಗಿದ್ರೆ ಹಂಗಿರ್ರಿ ಅಂತ ಹೇಳ್ತಾ ಇದ್ದೀರ. ಅಕ್ಕ ತಂಗಿಯರಿಬ್ಬರು ಓಸಾರು ಒಬ್ರಿಗಿನ್ನ ಒಬ್ರು ದೌಲತ್ನವ್ರು. ಎಲ್ಲಾರನ್ನೂ ಬರೀ ಎದುರಿಸ್ಕೊಂಡು ಹಿಂಗೆ ಬಂದ್ರಿ. ಮೈದ್ನೆಗಳಿದ್ರೆ ಸಹಿಸ್ಕೆಮಲ್ಲ, ಯಾರು ಅಣ್ಣ ತಮ್ಮಗಳಿದ್ರೆ ಸಹಿಸ್ಕೆಮಲ್ಲ, ಯಾರು ಸಹಿಸ್ಕೆಮಲ್ಲ. ಗೊತ್ತೈತೆ ನಿಮ್ಮ ಅಕ್ಕ ತಂಗಿಯರ ಬುದ್ಧಿ ಎಲ್ಲ. ಒಬ್ರಿಗಿನ್ನ ಒಬ್ರು 4 ಜನ ಏನು ಕಮ್ಮಿ ಅಲ್ಲ ನೀವು. ಇಷ್ಟನ ಮಾತಾಡಲಿ, ನಾನು ಮಾತಾಡೋಕೆ ಹೋಗೋದಿಲ್ಲ. ಏನೋ ನಂಬ್ಲೇಳು ಅಷ್ಟೇ. ನಾನು ನಿಮ್ಗೆ ಹೇಳಿದ್ದೀನಿ, ನಾನು ನಿಂಗಂತೂ ನಿಮ್ಮಮ್ಮ ಅಂತ ಹೇಳಿ ನೀವೇನ ಮಾಡ್ಕೊಳ್ರಿ, ನಾನು ಏನೇನು ಮಾತಾಡೋಕೆ ಹೋಗಲ್ಲ. ನೋಡಿ, ಹಿಂಗೆ ಮಾತಾಡಿದ್ರೆ ಏನು ಮಾತಾಡಬೇಕು? ಹಿಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಎಂಬುದು ಗೊತ್ತಾಗಲ್ಲ. ಅಕ್ಕ ತಂಗಿಯರ ಸುದ್ದಿ ಎಲ್ಲ ಏನಕ್ಕೆ? ನಮ್ಮ ಮನೇದು ಎಷ್ಟೈತೆ ಅಷ್ಟು ಮಾತಾಡಬೇಕು. ಅಕ್ಕ ತಂಗಿಯರ್ದು, ಅಮ್ಮ ಇರ್ದು, 4 ಜನ ಹೆಣ್ಮಕ್ಳು ಈ ಥರ ಎಲ್ಲ ಹೇಳ್ಸೋದು ಏನು ಬೇಕು? ನಾವು ಹಂಗೇನೆ ಏನು ಇವಾಗ ಅಷ್ಟೇನೆ. ಏನು ಮಾಡ್ತೀಯ? ನಾವು ಆ ಥರನೇ. ಸುಮ್ಮನೆ ಹೋಗಮ್ಮ, ನಡಿಯಮ್ಮ ಹೊರಕ್ಕೆ ನಡಿ, ಹೋಗು. ಅವನ ತಾಗೆ ಇರೋಗು, ಅದೇ ಬೀಗ ಕೊಡ್ತೀನಿ, ಇರೋಗು. ಹೋಗಿರೋಗು. ಆ ಮನೆಯಾಗ ಇರ್ತೀಯಾ? ನಮ್ಮ ಮನೆಯಾಗ ಇರಲ್ವಾ? ಹೋಗಿರೋಗು, ಹೋಗು, ಇರೋಗು. ಒಂದೇ ಸತಿ ಕೊಡ್ತಾನೆ ಬಿಡೋ ನಿನ್ನ ದುಡ್ಡೇನು. ಲೋನ್ ಬರ್ಸಿ ಒಂದೇ ಸತಿ 10 ಲಕ್ಷ ಕೊಡ್ತಾನೆ. ಬರ್ಸ್ತಾನೆ, ಇವತ್ತು ಬರ್ಸ್ತಾನೆ, ನಾಳೆ ನನ್ನ ವಾರ 15 ದಿವಸದಾಗ ನಿಂದು 10 ಲಕ್ಷ ಅವ್ನು ಬಿಸಾಕ್ತಾನೆ. ನಿನ್ನ ದುಡ್ಡು ತಿಂಬಲ್ಲ, ತಂದು ಕೊಡ್ತಾನೆ. 10 ಲಕ್ಷ ದುಡ್ಡೇನೆ. ಅಯ್ಯೋ ತಡ ಇಲ್ಲ, ಹಿಂಗೆ ಇದ್ರು ಅಮ್ಮಂಗೆ ಆಡ್ತಾರೆ. ಅಯ್ಯೋ ನೀವೇ ಹಿಂಗೆ ಮಾಡಿರಿ ಕಡಗ್ಲಾರ ಹಿಂಗೆ. ಅಯ್ಯೋ ದೇವ್ರಿ, ತುಂಬ ಬೇಜಾರಾಗೋ ಥರ ಮಾತಾಡತ್ತೆ ನಿಮ್ಮಮ್ಮ. ನಾನು ಯಾವತ್ತೂ ಏನು ಮಾತಾಡಿಲ್ಲ, ಏನು ಅಂದಿಲ್ಲ. ಉಂಬೋದಕ್ಕಾಗಲಿ ತಿಂಬೋದಕ್ಕಾಗಲಿ ಏನು ಮಾತಾಡಲಿಲ್ಲ ಅಂದ್ರೆ ನೋಡಿ ಹೆಂಗೆ ಮಾತಾಡ್ತೈತೆ. ಹೋಗ್ಲೇಳು, ಹೋಗಿರ್ಲೇಳು ಅವ್ರ ಮನೆಯಾಗೇನೆ. ಅಷ್ಟೇ ಕಣಮ್ಮ, ನಮ್ಮ ಮನೆಯಾಗ ಇರಬೇಡ ನೀನು. ನಡಿ ಆಚೆಗೆ, ನಡಿ ನಡಿ ಆಚೆಗೆ ಅಂದಿದ್ದು. ಹೋಗ್ತೀನಿ ಹೇಳು, ಹೋಗ್ತೀನಿ. ಎಂಟಿ ಮಾತು ಕಟ್ಕೊಂಡು ಮಾತಾಡ್ತೀಯ. ಅವಳು ಹೇಳ್ದಂಗೆ ಕುಣಿತೀಯ. ಅವಳು ಹೇಳ್ದಂಗೆ ಕುಣಿತಾಳೆ. ಈಗ ಹತ್ತು ಬೇಕಾದ್ಲು. ಇಂಥನ್ನ ಯಾಕೆ ಮದುವೆ ಆದ್ಲು ಅಂತ ಮಾತಾಡಿಸ್ತಿರ್ಲಿಲ್ಲ ಅವಳವ ಶಾಂತಿ. ಈಗ ನನ್ನ ಮಗ ಒಂದಿಟ್ಟು ಸೆನಕಿರಕ್ಕೆ ಈಗ ಅಳಿ ಅಂತ ತೋರಾಡ್ತಾಳೆ. ಅವಾಗ ಯಾತಿಲ್ಲ ಅಂತ ಹೇಳಿ ಏನಂಗೆ ಹೆಂಗೆ ಆಡಾಳು. ಯಾತಿಲ್ಲ ಅಂತನ್ನು ಮದುವೆ ಆಗಿದ್ದಾಳೆ ಅಂತ ಹೇಳಿ ಹಂಗೇನೆ ಅಯ್ಯೋ 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 ಒಂದು ಆಡಿದ್ಲು ಅನ್ಬೇಡ. ಹಿಂಗೆ ಆಡಿರ್ಲಿಲ್ಲ. ಈಗ ನನ್ನ ಮಗನ ತಕ್ಕೆ ಸುತ್ತಾರ್ಕೊಂಬತ್ತಾಳೆ ಅವಳು ಶಾಂತಿ. ಮಾತಾಡಬಾರ್ದು ಅಂತಾರೆ, ಅತ್ತೆ ಮೇಲೆ ಕೈ ಮಾಡಬಾರ್ದು ಅಂತಾರೆ. ನೋಡ್ರಿ ಹೆಂಗೆ ಮಾತಾಡ್ತಾಳೆ ನಮ್ಮ ಅತ್ತೆ. ನನಗಂತೂ ಸಿಟ್ಟು ಬರುತ್ತೆ. ಏನು ಮಾಡೋಣ, ಸಿಟ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಅಯ್ಯೋ ಮಾತಾಡಿರ್ತಿರ್ಗಳಪ್ಪೋ ಸಂಗೀತ ಒಳ್ಳಾಳಲ್ಲ ಅಂತಾರೆ. ಅತ್ತೆ ಮೇಲೆ ಕೈ ಮಾಡ್ತಾಳೆ ಅಂತಾರೆ. ಹೋಗ್ತೀನಿ ಹೇಳು, ಹೋಗ್ತೀನಿ. ಯೋಟೋ ಇದ್ರೆ ಏನಕ್ಕೆ ಬಂದಂಗೆ ಯಾರೇನೇನು ಸಾಯ್ವಾಗ ಓದ್ಕೊಂಡು ಹೋಗಲ್ಲ. ನೀನೇನು 2 ಮನೆ ಕಟ್ಟಿದ್ನಿ ಅಂದ್ರೆ ನೀನೇನು ಓದ್ಕೊಂಡು ಹೋಗಲ್ಲ. ಅವನು ಮನೆ ಕಟ್ಟಿರೋನು ಓದ್ಕೊಂಡು ಹೋಗಲ್ಲ. ಅವನು ಉಂಬೋದು ಅನ್ನನಿ, ನೀನು ಉಂಬೋದು ಅನ್ನನಿ. ನೀನೇನೇನು ನನ್ನ ಲಕ್ಷಗಟ್ಟಲೆ ದುಡಿತೀನಿ, ನಾನು 2 ಮನೆ ಕಟ್ಟಿದ್ದೀನಿ, ನಾನು ಕಾರ್ ತಗೊಂಡಿದ್ದೀನಿ ಅಂದಿದ ತಕ್ಷಣ ನೀನೇನೇನು ಒಟ್ಟಿಗೆ ಬಂಗಾರ ಚಿನ್ನ ಬೆಳ್ಳಿ ಏನು ತಿಂಬಲ್ಲ. ಅವನು ಒಟ್ಟಿಗೆ ಅನ್ನ ತಿಂಬೋದು, ನೀನು ಒಟ್ಟಿಗೆ ಅನ್ನನೇ ತಿಂಬೋದು. ನನಗೂ ಗೊತ್ತಿರೋದೇನೆ ಅಮ್ಮ, ನೀನೇನು ಹೇಳ್ಬೇಡಮ್ಮ ಅಷ್ಟೇ. ಸುಮ್ಮನೆ ಯಾಕೆ ಇವಾಗ ಮಾತು? ನಮ್ಮ ಮನೆಯಾಗ ಇರಬೇಡ ಅಷ್ಟೇ. ಈಗ ನೀಗಳಪ್ಪ ಮಾತಾಡಿರೆ ಅವ್ರ ಅಮ್ಮನ ಹೆಂಗೆ ಮಾತಾಡ್ತಾನೆ ಅಂತ ಹೇಳಿ ನಾನು ಸುಮ್ಮನೆ ನಿಷ್ಠೂರ ಮಾಡಬೇಡ. ಸುಮ್ಮನೆ ಹೋಗೋದು ಕಲಿ ಅಷ್ಟೇ. ಮನೆಯಿಂದ ಆಚೆಗೆ ಹಾಕ್ಯವನಪ್ಪ ರಾಜು ಒಳ್ಳೆಯವನಲ್ಲ ಅಂತ ಅನ್ನಿಸ್ಕೊಂಡ್ರು ಪರವಾಗಿಲ್ಲ, ನಾನು ಒಳ್ಳೆಯವನಲ್ಲ ಅಂತ ಅನ್ನಿಸ್ಕೊಂಡ್ರು ಪರವಾಗಿಲ್ಲ. ನೀನು ನಮ್ಮ ಮನೆಯಾಗ ಇರ್ಕೊಡ್ದು. ನಡಿ ಆಚೆಗೆ, ನಡಿ ಆಚೆಗೆ. ಅದಕ್ಕೆ ಬ್ಯಾಗ್ ತೆಗೆದು ಹೊರಗೆ ಹಾಕಿದ್ದು ನಾನು. ಹೋಗ್ತೀನಿ ಬಿಡು. ಅಯ್ಯೋ ಏನು ತಡ ಇಲ್ಲನು ಇದೇ ಇರಲಿಲ್ಲ. ನಾವೇನು ತಡ ಇಲ್ಲ, ಇಂಥ ಮನೆಯಾಗೆ ಇರಲಿಲ್ಲ. ಈಗಾದರೂ ಇದ್ದು ಸಂತೋಷ ಪಡ್ಬೋದಾಗಿತ್ತು. ಈಗಾದರೂ ಇದ್ದು ಚೆನ್ನಾಗಿರ್ಬೋದಾಗಿತ್ತು. ಮೊನ್ನೆ ಎಲ್ಲ ಚೆನ್ನಾಗಿದ್ದೆ, ಇವಾಗ ಏನು ಬಂತೋ ಏನೋ ಅಂಥದ್ದು. ಇವ್ರ ಮಾತು ಕೇಳಿ, ಹೇಳಿಕೆ ಮಾತು ಕೇಳಿ ಹಿಂಗೆ ಮಾತಾಡಿ ಹಿಂಗೆ ಹೋಗೋದೇನೆ ತಗ. ಇವಾಗ ನಾನು ಇದ್ದು ಎಲ್ಲರ ಜೊತೆಗೆ ಸಂತೋಷವಾಗಿರಬೇಕು. ಅವಾಗಂತೂ ನಾವು ಹಂಗಿದ್ವಿ. ಇವಾಗ ನನ್ನ ಮಗ ಏನೋ ಒಂದು ಸಾಧನೆ ಮಾಡಿದಾನಲ್ಲ, ಕಷ್ಟಪಟ್ಟು ದುಡ್ದು ಇವಾಗ ನಾನು ಚೆನ್ನಾಗಿರ್ಬೇಕು ಅನ್ನೋದಿರಬೇಕು. ಅದೇ ಮತ್ತೆ ನಿಮಗೂ ಇರಬೇಕು, ಅವನಿಗೂ ಇರಬೇಕು. ನನ್ನ ತಮ್ಮನೇ ಚೆನ್ನಾಗಿರ್ಬೇಕಲ್ಲ. ಈಗ ನನ್ನ ತಮ್ಮ ಅವ್ನು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಂತ ಯೋಚನೆ ಮಾಡ್ಬೇಕು ತಾನೆ. ಅವನೆಂತಾನು ಏನು ಇವಾಗ ಆಗಿರೋ ಮನೆ ಪಾಪ ಅವ್ನು ಗೃಹ ಪ್ರವೇಶ ಮಾಡಕ್ಕೆ ಬಂದವನೇ ಅಂತ ಮನೆ ಬೀಗ ಹಾಕಿದ್ರಲ್ಲ. ನೀವು ಎಷ್ಟರ ಮಟ್ಟಿಗೆ ಇರಬೇಡ. ಗಂಡ ಹೆಂಡತಿ ಅಂತ ಮಾಡಿದ್ರೆ ಯಾರು ಉದ್ಧಾರ ಆಗಲ್ಲ. ಎಲ್ಲ ಹಾಳಾಗೋಗಿರೋರು ನೋಡೇನಿ. ಇದೇನೇನು ತಡ ಇದು ಹಿಂಗೆ ಇದ್ದಿಲ್ಲ. ಯಾರ್ದು ನೋಡ್ತೀನಿ.
ಓದ್ಕೊಂಡು ಹೋಗಲ್ಲ. ನೀನು ಎಷ್ಟೇ ಬಿಲ್ಡಿಂಗ್ ಕಟ್ಟಿ ನೀನು ಏನೇ ಮಾಡಿದ್ರು ಯಾರೇನು ಓದ್ಕೊಂಡು ಹೋಗಲ್ಲ. ಮಾತಾಡ್ಬೇಡಮ್ಮ, ಅವನ್ನೆಲ್ಲ ಮಾತಾಡ್ಬೇಡ. ನಮಗೆ ಟೆನ್ಷನ್ ಕೊಡಬೇಡ. ನಮಗೆ ಕೆಲಸದಲ್ಲಿ ಈ ಥರ ನಮಗೆ ಜಗಳ ಮಾಡ್ಕೊಂಬತ್ತು ಸರಿ ಇಲ್ಲ. ಅದಕ್ಕೆ ಸುಮ್ಮನೆ ಹೋಗಿ ಅಲ್ಲೇ ಇದ್ಬಿಡು. ನಿನಗೆ ಅವನಂದ್ರೆ ಇಷ್ಟ ತಾನೆ, ಅವ್ನ ಕಡೆಗೆ ಮಾತಾಡ್ತಿರ್ತಾನೆ, ಹೋಗಿ ಅಲ್ಲೇ ಇದ್ಬಿಡು. ಹೋಗು, ಬೀಗ ತಗೊಂಡಿರು. ಯಾರು ಬೇಡ ಅಂದರು ಸವಾಸನೆ ಬೇಡ. ಹೋಗಿ ಕೊಡಲಿಲ್ಲ ಅಂದ್ರೆ ಹಾಳಾಗೋಗ್ಲಿ, ಹೋಗು. ನಮ್ಮ ದುಡ್ಡು ಹಾಳಾಗೋಗ್ಲಿ, ಹೇಳು ಹೋಗು. ಯಾಕೆ ಬಿಡ್ಬೇಕು, ಸುಮ್ಮನಿರಿ. ಬಿಟ್ಟರೆ ಅಷ್ಟೇ, ನಾಳೆ ಹೊತ್ನಾಗ ಇನ್ನೂ ಒಂದು 10 ಲಕ್ಷ ಕದೀತಾರೆ. ಅವಾಗೇನು ಮಾಡಬೇಕು? 10 ಲಕ್ಷ ದುಡ್ಡು ದುಡಿಯೋದು ಏನು ಅಷ್ಟು ಸುಲಭದ ಮಾತಲ್ಲ. ಈಗಿನ ಕಾಲದಲ್ಲಿ 1 ಲಕ್ಷ ದುಡ್ಡು ದುಡಿಯೋದು ಎಷ್ಟು ಕಷ್ಟ ಬಿದ್ದದ್ದು ದುಡ್ಡು ದುಡಿಬೇಕು ಅಂಥದ್ರಾಗೆ ನಾವ್ಯಾಕೆ ಬಿಡಬೇಕು? ನಾವು ಎಷ್ಟು ಕಷ್ಟಪಟ್ಟು ನಮ್ಮ ಹುಡುಗ ಸಣ್ಣ ನಮ್ದಂಗೆ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿ ದುಡ್ದಿದ್ದೀನಿ. 6 ತಿಂಗಳಿಗೇನೆ ಬಿಟ್ಟು ನಾನು ಕೆಲ್ಸಕ್ಕೆ ಹೋದೆ. ಯಾರೇನೇನು ಬಂದು ನೋಡಲಿಲ್ಲ, ಏನಿಲ್ಲ. ನಮ್ಮಮ್ಮ ಇಂಥ ಬಿಟ್ಟು ಹೋಗ್ತಿದ್ದೆ, ನೋಡ್ಕೊಂತಿದ್ರು. ಯಾಕಲ್ಲ ಜಗಳ? ಅಲ್ಲ, ಏನೋ ಬೇಗ ಕೊಡ್ರಪ್ಪ, ಗೃಹ ಪ್ರವೇಶ ಮಾಡ್ಕೊಂತಾನೆ ಅಂತ ಹೇಳಿರೇ ಕೊಡಲ್ಲ ಅಂತೇಳಿ ಗಲಾಟೆ ಮಾಡ್ತಾರಲ್ಲ ಇಬ್ರು ಗಂಡ ಹೆಂಡ್ತಿ. ಕೊಡ್ಲಿಲ್ಲ ಅಂದ್ರೆ ಯಾರೇನೇನು ಓದ್ಕೊಂಡು ಹೋಗಲ್ಲ ಸಾಯವಾಗಿ. ನೀನು ಇರೋರು ಒಟ್ಟಿಗೆ ಅನ್ನ ತಿಂತಾರೆ, ಅವರು ಇಲ್ದಾರೂ ಒಟ್ಟಿಗೆ ಅನ್ನ ತಿಂಬೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನೋಡ ಈ ಪಟಿ ಏನೋ ಕೇಣಿ ಮಾಡೋದು. ಇಷ್ಟೊಂದು ಕೇಣಿ ಇರಬಾರ್ದು ಹೇಳು. ಯಾರಿಗೆ ಆಗಲಿ ಒಂದಿಷ್ಟು ಒಳ್ಳೆತನ ಅಂಬೋದು ಇರಬೇಕು. ಬಿಡು, ನಮ್ಮರೆ ಎಲ್ಲ ನಮಗೂ ಇದೇ ಇತ್ತೆ ತಡ ಇಲ್ಲನು ಅಂತ ಹಿಂದಿಲ್ದು ಯೋಚನೆ ಮಾಡ್ಬೇಕಣೋ ಪಾತಪ್ಪ, ಈಗಿಂದ ಯೋಚನೆ ಮಾಡಬಾರ್ದು. ನಾನು ಹೇಳಿದ್ ನಮ್ಗೆ ಕೇಳಲಿಲ್ಲ. ಯಾಕೆ ಅವ್ರು ನಾವು ಕೊಡಲ್ಲ ಕಣ್ ಪಾತಣ್ಣ ಅಂದರು. ಕೊಡ್ಬೋದಾಗಿತ್ತಲ್ಲ, ಕೊಡೋನು ಒಂದಲ್ಲ ಒಂದಿನ ಅಣ್ಣ ಹಿಂದಿನ ಸಾಲ ತೀರ್ಸಾನು. ಇಲ್ಲ ಪಾತಣ್ಣ, ಯಾರು ಹೇಳಿದ್ರು ನಾವು ಬೀಗ ಕೊಡಲ್ಲ ಅಷ್ಟೇನೆ. ಬಿಡ, 10 ಲಕ್ಷ ಒಂದೇ ಸತಿ ಬಿಸಾಕ್ತಾನೆ ತಂದು. ಬಿಡಪ್ಪ, ಯಾರೇನು ಹೊತ್ಕೊಂಡು ಹೋಗಲ್ಲ. ಅವನೆಲ್ಲ ಬಿಸಾಕ್ತಾನೆ, ಸುಮ್ಮನಿರು. ದುಡ್ಡು 10 ಲಕ್ಷ ದುಡ್ಡು ಒಂದೇ ಸತಿ ತಗೊಂಬಂದು ಕೊಡ್ತಾನೆ. ಇನ್ನೊಂದು ವಾರ 15 ದಿವಸ. ಇನ್ನೊಂದು ವಾರ 15 ದಿವಸ ಅವನೇನೆ ಎಲ್ಲ ತಂದು ಕೊಡ್ತಾನೆ. ಏನು ಸಾಲ ಮಾಡಾಗಲಿ ಹೇಳಿ ತೀರಿಸ್ತಾನೆ. ಒಂದಲ್ಲ ಒಂದಿನ ಯಾರೇನು ಎತ್ತಾಕಲ್ಲ, ಕೊಟ್ಟೆ ಕೊಡ್ತಾರೆ ಕಣಪ್ಪ ತಪ್ಪ. ಕೊಡ್ತಾರೆ. ಒಂದೆರಡು ದಿನ ಸುಧಾರಿಸ್ಬೇಕು. ಏನು ಮಾಡೋದು ಬಿಡ. ನಿಮ್ಮ ಮನೆಯಾಗೆ ಇಕ್ಕೇಳಲ್ಲ, ನಿಮ್ಮಮ್ಮ ಯಾಕೆ ಹೊರಗೆ ಕಳಿಸ್ತಾ ಇದೆಯಾ? ಇಲ್ಲ ಅಣ್ಣ, ನಾನು ನೋಡ್ಕೊಂಡಿದ್ಕೇನು ಬೆಲೆ ಸಿಗಲ್ಲ ಅಂದಮೇಲೆ ಯಾಕಣ್ಣ ನಾನು ನಮ್ಮಮ್ಮ ಉಮ್ಲಿ ತಿಮ್ಲಿ ಅಂತ ಹೇಳಿ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಬೋದು ಎಲ್ಲ ಮಾಡ್ತೀನಿ. ಹಂಗಂದ್ರೂ ನಮ್ಮ ಮೇಲೇ ಸಡವು ಮಾಡ್ತೈತಿ. ನಮ್ಮ ಮೇಲೇ ಎಷ್ಟು ಕೇಣಿ ಕಿತಾಪತಿ ಮಾಡ್ತೈತೆ ಗೊತ್ತಾ? ಅವಳು ಒಂದು ದಿವಸಕ್ಕಾಗಲಿ ಸಂಗೀತ ಒಂದು ಮಾತು ಅಂದಿಲ್ಲ ಅಣ್ಣ. ಯಾತ್ಕೋ ಆಗಲಿ ಒಂದು ಮಾತು ನಮ್ಮ ಅಮ್ಮನ ಬೈಯೋದಾಗಲಿ, ಆ ಅಮ್ಮನೇ ಒಂದು ಮಾತು ಬೈದ್ರೂ ಅನುಸರಿಸ್ಕೊಂಡು ಹೋಗಾಳು. ಇವತ್ತು ಸುಮ್ಮನೆ ಇವತ್ತು ನಾನು ನನ್ನ ಹೆಂಡ್ತಿ ಅಂತ ಅವಳ ಕಡೆಗೆ ಮಾತಾಡ್ತಿಲ್ಲ. ನಾನು ಎಲ್ಲಿ ನ್ಯಾಯ ಇರುತ್ತೋ ಆ ಕಡೆಗೆ ಮಾತಾಡ್ತಾ ಇದ್ದೀನಿ. ನನ್ನ ಹೆಂಡ್ತಿ ಆಗಿದ್ರು ಅಷ್ಟೇ, ಇವಳೇನಂತ ತಪ್ಪು ಮಾಡಿದ್ರು ಇವಳದೇ ತಪ್ಪು ಅಂತ ಹೇಳ್ತಿದ್ದೆ, ಯಾರೇ ಆಗಲೇಳು. ಸರಿ ಆಯ್ತು ಬಿಡು, ಹೋಗ್ತಿ ಬಿಡು. ಹೆಂಡ್ತಿದೇನೋ ತಪ್ಪಿಲ್ಲ, ಅಮ್ಮಯಿಂದೇ ತಪ್ಪು. ಹೆಂಡ್ತಿ ಯಾಕಂದ್ರೆ ಸಂಬಳ ದುಡಿತಾಳೆ, ಗೌರ್ಮೆಂಟ್ ಕೆಲಸದಾಳು, ಸಂಬಳ ದುಡಿತಾಳೆ ಅಂತ. ನಾವಾದ್ರೆ ಏನು ತಿಳಿದಿಲ್ದಾರು. ಅದಕ್ಕೇನೆ ಏನು ಹೇಳಿದ್ರು ನಡಿತೈತಿ. ಸುಮ್ಮನಿರಮ್ಮ ನೀನು. ಅವಳೇನ ಅಂದವಳೇನಮ್ಮ ನಿನ್ನ ಉಂಬಕ್ಕಾಗಲಿ ತಿಂಬಕ್ಕಾಗಲಿ ಏನಾನ ತಿನ್ನಕ್ಕಾಗಲಿ ಏನಾನ ಅಂದವಳ? ಹೇಳು, ಏನಾನ ಅಂದವಳ? ಅಯ್ಯೋ, ಅಂದಿರೋದೆಲ್ಲ ಹೇಳಕ್ಕಾಗುತ್ತೆ. ಸಣ್ಣ ಪುಟ್ಟ ನಾವು ಗಂಡ್ಕೊಂಡು ಮಾತಾಡೋದೆಲ್ಲ ನೋಡಿದ್ದೀವಿ. ಸುಮ್ಮನೆ ಏನಕ್ಕೆ ಮಾತಾಡ್ತೈತೆ? ನಾನೊಂದು ಮಾತು ಅಂದಿಲ್ಲ ಯಾವತ್ತು ನಿನ್ನ. ಇವಾಗ ನೀನು ಯಾವಾಗ ಕೊಡು ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಜೋರು ಮಾಡ್ದ, ಅದಕ್ಕೆ ಕೊಡಲ್ಲ ಅಂತ ಹೇಳಿದ್ದು. ಅವರು ಚೆನ್ನಾಗಿರ್ಬೇಕು ಅಂಬರು, ಅವ್ರು ದುಡ್ದವ್ರು ಮಾಡ್ಕೋಬೇಕು. ನಾವು ಕೊಡೋ ಅಂಥದ್ದೇ ಏನೂ ಇಲ್ಲ. ಬಿಡಪ್ಪ, ಕಷ್ಟ ಸುಖಕ್ಕಾಗಿವ ಎಂಬಕ್ಕೆ ನಮಗೇನು ಕಷ್ಟ ಸುಖಕ್ಕಾಗಿಲ್ಲ. ನಮ್ಗೆ ಒಳ್ಳೇದು ಮಾಡಿಲ್ಲ. ಇನ್ನೂ ಕೇಳಿ ಬಯಸೇನೆ ಹೊರ್ತನು ನಿನ್ನ ಮಗ ಸಣ್ಣನು, ಅವನು ಯಾವತ್ತೇನು ನಮಗೇನು ಒಳ್ಳೇದು ಬಯಸಿಲ್ಲ. ನಮಗೆ ಗೊತ್ತೈತಿ ಯಾವುದ್ರಲ್ಲಿ ಹೆಂಗಿರಬೇಕು, ಯಾವಾಗ ಹೆಂಗಿರಬೇಕು ಅಂತ ನಮಗೂ ಗೊತ್ತೈತಿ. ನಾನು ಎಂದೆಂದು ಮಾತಾಡಿಲ್ಲ. ಬಿಡು ಹೋಗ್ಲಿ ಮಾತಾಡಬಾರ್ದು ಅಂತೇಳಿ ಹಿಂಗೆ ಅನ್ಸರ್ಸಿದ್ದೀನಿ ಹೊರತು ನಾನು ಯಾವತ್ತು ಜಗಳ ಮಾಡ್ಕೊಳ್ಳೋದಾಗಲಿ ಜಗಳ ಮಾಡೋದು ಅವೆಲ್ಲ ಮಾಡಿಲ್ಲ ನಾನು. ಬಿಡಿ ಇವಾಗ ಯಾಕೆ ಸಂಗೀತ ಹೋಗ್ತೈತಿ, ಇವಾಗ ಸುಮ್ಮನಿರು. ಅಲ್ಲ, ಬೀಗ ಕೊಡ್ಬೋದಾಗಿತ್ತತ್ಲಾಗತ್ಲಾಗೆ ಗೃಹ ಪ್ರವೇಶ ಮಾಡ್ಕ್ಯಮನು. ಅದೇ ಹೇಳಲಿಲ್ವೇ, ಹೋಗಿರ್ಲೇಳು ಅವ್ರ ಮನೆಯಾಗೇನೆ ಹೊಡೆದಿರ ಹಾಳಾಗಿ ಹೋಗ್ಲಿ ಅಂತ ಹೇಳಿದ್ದೀನಂತ. ಸಂಗೀತ ಸುಮ್ಮನೆ ಸಂಗೀತ. ಹಾಳಾಗಿ ಹೋದ್ರೂ ಹೋಗ್ಲಿ, ಇರ್ಲೇಳ ಅಲ್ಲೇ ಹೋಗಿ ಅಷ್ಟೇ. ಎಂತೆಂಥ ಜನಗಳು ಇರ್ತಾವ. ದುಡ್ಡು ಕೊಡಲಿಲ್ಲ ಅಂದ್ರೆ ಹಾಳಾಗಿ ಹೋಗ್ಲೇಳು. ನಿನ್ನ ದುಡ್ಡು ಯಾತಕ್ಕೆ ಕೆಮ್ತಾನೆ? ಅದೇ ಬಿಟ್ಟು ಆಮೇಲೆ ನಮ್ಮ ದುಡ್ಡನ್ನ ಕಟ್ಟ್ಯವನೆ ಅಂತ ಅವನ್ನೆಲ್ಲ ನಾತು ಈ ಹೇಳ್ಸಕ್ಕೆ. ನಮ್ಮ ದುಡ್ಡನ್ನ ಕಟ್ಟ್ಯವನೆ ಇವನು ನಮ್ಮ ದುಡ್ಡನ್ನ ಕಟ್ಟ್ಯವನೆ, ನಂದು ದುಡ್ಡು ಹಂಗೆ ಹಿಂಗೆ ಅಂತ ಈ ಹೇಳ್ಸಕ್ಕೆ ಅವನ್ನ ಹೇಳ್ತಾ ಇರೋದು. ನಮಗೂ ಗೊತ್ತೈತಿ ನೀವೆಂತೆಂಥದ್ದೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರ ಅಂತ. ನೋಡಿದ್ರಲ್ಲ ವೀಕ್ಷಕರು, ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟೈತೆ ನಮ್ಮ ಅಮ್ಮನ ಮೇಲೆ. ಅದಕ್ಕೆ ಹೋಗಲ್ಲ, 1-2 ದಿನ ಇರಲೇಳು ಅಂತ. ಯಾಕಂದರೆ ಈ ವರ್ಷ ಇತ್ತಲ್ಲ ಅವ್ರಿಗೆ ಇದ್ದಿತ್ತಾಗೆ ಇದ್ದರೆ ಹಂಗೆ ಅಂತ ಅನ್ಸೋದು. ಯಾಕಂದರೆ ಇವಾಗ ಅವರು ದೂರ ಇದ್ದಾರಲ್ಲ, ಅದಕ್ಕೆ ಅವ್ರ ಮೇಲೆ ತುಂಬಾ ಇಷ್ಟ. ದೂರ ಇರೋರ ಮೇಲೆ ತುಂಬ ಇಷ್ಟ ಅಂತೆ. ಅದಕ್ಕೆ ಅವ್ರ ಜೊತೆಗೆ ಇರಮ್ಮ. ನಾನು ಬೇಡ ಅಂಬಲ್ಲ. ಬೇಡ ಅಂದರೆ ಕೇಳು. ನಿನ್ನ ಪಾಡಿಗೆ ನೀನು ಇದ್ದುಬಿಡು. ಇರ್ತೀನಿ ಹೇಳಪ್ಪ, ಇರ್ತೀನಿ. ನೋಡ್ತಾ ಇರಿ, ನನಗಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.